ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2009 ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಮಾರುತಿ ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಈ ವಿಡಿಯೋನ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮಾರುತಿ ಓಮಿನಿ ವ್ಯಾನ್. ಹಾಂ ಸರ್. ಯಾವ್ದು ಮಾಡಲಿ ಸರ್ ಅದು? ಅದು 2009 ಸರ್. 2009 ಓನರ್ ಅಷ್ಟೇ ಯಾರು ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್? ಹಾಂ, ಸಿಂಗಲ್ ಓನರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ ಒಂದು 70-80 ಸಾವಿರ ಹೊಡಿರ್ಬೋದು ಸರ್ ಅಷ್ಟೇ. ನೀವೇ ಓನರಾ, ಸಿಂಗಲ್ ಓನರಾ? ಹಾಂ ಸರ್. ಓಕೆ, ಈಗ 70-80 ಸಾವಿರ ಓಡಿದೆ ಗಾಡಿ. ಹಾಂ ಸರ್. ಓಕೆ, ಪ್ಯೂರ್ ಪೆಟ್ರೋಲಾ ಎಲ್ ಪಿ ಜಿ ಏನಾದರೂ ಇದೆಯಾ? ಪ್ಯೂರ್ ಪೆಟ್ರೋಲ್ ಸರ್. ಓನ್ಲಿ ಪೆಟ್ರೋಲ್ ಮಾತ್ರ? ಹಾಂ ಸರ್. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟಿದಾವೆ ಸರ್? ಸರ್ ಅದು ಡ್ಯೂ ಆಗೈತಿ. ಗಾಡಿನ ಅಂದ್ರೆ ನಿಲ್ಸಿದ್ವಿ ನಾವು. ಹಾಂ. ಯೂಸಲ್ಲಿ ಬೇರೆ ಕಾರು ವರ್ಣ ತಗೊಂಡವೆ, ಹ್ಞೂ. ಹಂಗಾಗಿ ಅಲ್ಲಿ ಸೇಲ್ ಮಾಡತ್ತೆ ಸರ್. ಓಕೆ, ಅಂದರೆ ಇವಾಗ ಗಾಡಿ ನೀವು ಯೂಸ್ ಮಾಡ್ತಿಲ್ಲ, ಅದು ನಿಲ್ಸಿದ್ರಾ? ಹಾಂ ಸರ್. ಎಫ್ ಸಿ ಇನ್ಸೂರೆನ್ಸ್ ಎರಡು ಎಷ್ಟು ದಿನ ಆಯ್ತು ಲ್ಯಾಪ್ಸ್ ಆಗಿ? ಈಗೆಲ್ಲ ಒಂದು 5-6 ತಿಂಗಳು ಆಗಿರ್ಬೋದು ಸರ್. ಅಷ್ಟೇನಾ? ಹ್ಞೂ ಸರ್. ಓಕೆ, ಗಾಡೀಲಿ ಟೈರ್ ಎಲ್ಲ ಹೆಂಗಿದೆ ಸರ್? 75% ಐತೆ ಸರ್. ಓಕೆ, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 7+1 ಸರ್. ಓಕೆ, ಇಂಜಿನ್ನು ಎಮ್ ಪಿ ಎಫ್ ಕಾರ್ಬೇಟ್ರಾ? MPF ಸರ್. ಓಕೆ, ಈಗ ಗಾಡಿ ಈಗ ಸೆಲ್ಫ್ ಹೊಡೆದ್ರೆ ಸೆಲ್ಫ್ ಕಂಡೀಷನ್ ಆಗಿದೆಯಾ ಹೆಂಗೆ? ಹಾಂ, ಕಂಡೀಷನ್ ಇದೆ ಸರ್. ರನ್ನಿಂಗ್ ಐತೆ ಸರ್. ಅಂದರೆ ಅಂದ್ರೆ ಅವಾಗ ಒಂದು ಸ್ವಲ್ಪ ರನ್ ಮಾಡ್ತಿರ್ತೀವಿ. ಹಾಂ. ಅಂದ್ರೆ ಇಲ್ಲಿ ಹೊಡೆಯಲ್ಲ, ಜಾಸ್ತಿ ಹೊಡೆಯಲ್ಲ. ಓಕೆ, ಡಾಕ್ಯುಮೆಂಟ್ಸ್ ಒಂದು ಡ್ಯೂ ಅದಾವೆ ಅಷ್ಟೇ, ಗಾಡಿ ಎಲ್ಲ ರನ್ನಿಂಗ್ ಇದೆ? ರನ್ನಿಂಗ್ ಐತೆ ಸರ್. ಈಗ ಬಂದು ಕೂಡ ಸೆಲ್ಫ್ ಹೊಡೆದ ಹಂಗೆ ಸ್ಟಾರ್ಟ್ ಆಗತ್ತೆ. ಓಕೆ, ಗಾಡಿ ಎಲ್ಲ ಏನು ಟಿಂಕರಿಂಗ್ ಕೆಲಸ ಏನಿಲ್ಲ ಏನಿದೆಯಾ? ಸರ್. ಇಂಜನ್ ವರ್ಕ್ ಅಂತವ್ ಏನಿಲ್ಲ, ತಂದಾಗ ನಿಲ್ಸಿ ಮಾಡಿದ್ರು ಅಷ್ಟೇ. ಹ್ಞೂ. ಇತ್ತೀಚಿಗೆ ನಾವು ಗಾಡಿ ತಂದ್ವಲ್ಲ, ಹಂಗಾಗಿ ನಿಲ್ಸೇವೆ ಅಷ್ಟೇ. ಓಕೆ, ಅಂದರೆ ಈಗ ಟಿಂಕರಿಂಗ್ ಕೆಲಸ ಯಾವುದಿಲ್ಲ? ರೈಟ್ ಸೈಡ್ ಒಂದು ಸ್ವಲ್ಪ ನಮ್ಮ ಹುಡುಗ ತಿಕ್ಕ್ಯಾನ ಸರ್ ಅಷ್ಟೇ, ಅದನ್ನ ಬಿಟ್ಟರೆ ಏನಲ್ಲ. ಓಕೆ, ಈಗ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಲ್ಲ? ಹಾಂ, ಅದಾವೆ ಸರ್. ಓಕೆ, ಎಲ್ಲಿದೆ ಸರ್ ಗಾಡಿದು? ಗಾಡಿ ಹಾರಕ್ನಾಳ್ ಸರ್ ಇದು. ಎಲ್ಲಿ ಬರುತ್ತೆ? ಇಲ್ಲಿ ಹರಪನಹಳ್ಳಿ. ಹಾಂ, ದಾವಣಗೆರೆ ಡಿಸ್ಟಿಕ್ಕಾ? ಇಲ್ಲ, ಈಗ ಫಸ್ಟಿಗೆ ದಾವಣಗೆರೆ ಸರ್, ಈಗ ವಿಜಯನಗರ ಡಿಸ್ಟಿಕ್ ಆಗಿರೋದು. ವಿಜಯನಗರ ಡಿಸ್ಟಿಕ್ಕು. ಹಾಂ ಸರ್. ಓಕೆ, ಆರಕ್ಬಾವಿ? ಹಾರಕನಾಳು. ಆರಕ್ನಾಳಾ? ಹಾಂ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 150 ಸರ್. 1,50,000? ಹಾಂ ಸರ್. ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆ ಸರ್. 1,50,000 ಹೇಳಿದ್ರೆ ಗಾಡಿ ಸೇಲಾಗಲ್ಲ. ಅಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಗಾಡಿ ಮಾತ್ರ ಚೆನ್ನಾಗಿದೆ ಸರ್. ಬೇಕು ಬಂದು ನೋಡಿ, ಅವ್ರಿಗೆ ಗೊತ್ತಾಗುತ್ತೆ ಸರ್. ಇಂಜಿನ್ ಒಂದು ನಟ್ಟು ಉಚ್ಚಿಲ್ಲ, ಒಂದು ವರ್ಕ್ ಮಾಡಿಸಿಲ್ಲ ನಾವು. ಅಲ್ಲ, ಅರ್ಥ ಆಯಿತು, ಬಟ್ 2009 ಮಾಡಲಲ್ವಾ? ಈಗ ಡಾಕ್ಯುಮೆಂಟ್ಸ್ ಬೇರೆ. ಸಿಂಗಲ್ ಓನರ್ ಐತಲ್ಲ ಸರ್. ಹೌದು ಹೌದು, ಇಲ್ಲಂತ ಏನಿಲ್ಲ, ಡಾಕ್ಯುಮೆಂಟ್ಸು ರನ್ನಿಂಗ್ ಇಲ್ಲ. ನೋಡಿ, ಹೆಚ್ಚು ಕಮ್ಮಿ ಮಾಡಿಕೊಡಂಗಿದ್ರೆ ಹೇಳಿ, ಬೇಗ ಸೇಲ್ ಆಗುತ್ತೆ. ನೋಡೋಣ ಸರ್, ಒಂದು 10,000 ಬಿಡ್ಬೋದು ಅಷ್ಟೇ. ನಮ್ಮ ತಂದೆಯವರು ಇದು ಮಾಡಕತ್ತಾರೆ ಸರ್. ಹ್ಞೂ. ಯಾಣ ಕೂಡ ನನಗತ್ತಿರೋದಿಗೆ ಹ್ಞೂ. ಒಂದು 10,000 ಏನರ ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ಓಕೆ, ನೋಡಿ ಸರ್, ಆಯಿತು. ಕಸ್ಟಮರ್ ಯಾರು ಬಂದರೆ ನೋಡಿ ಒಂದು ಸ್ವಲ್ಪ ಮಾತಾಡ್ಕೊಂಡು ಬಿಟ್ಕೊಡಿ. ಹಾಂ, ಬಿಡೋಣ ಅಂತಾರೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದು ಹಾಕಿ ಸರ್. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಗ ಸೇರಿ ತೊಗೊಬೋದು ವೀಕ್ಷಕರೇ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ.